ಹಲ್ಲೆಲೂಯಾ. ಈ ಸಮಯ ನಾನು ನಿಮ್ಮೊಟ್ಟಿಗೆ ಲೂಕನು ಬರೆದ ಸುವಾರ್ತೆ ಪುಸ್ತಕ 23ನೇ ಅಧಿಕಾರ 34ನೇ ವಚನ, ಈ ವಾಕ್ಯವನ್ನು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮೊದಲನೇದಾಗಿ ಹೇಳಿದಂಥ ಒಂದು ವಾಕ್ಯ ಎಂದು ನಾವೆಲ್ಲರೂ ನಂಬುತ್ತೇವೆ. ಹಾಗಾಗಿ ಈ ವಾಕ್ಯವನ್ನು ಕುರಿತಾಗಿ ನಾವು ಈ ಸಮಯದಲ್ಲಿ ಒಂದು ರಿಫ್ಲೆಕ್ಷನ್ ಮಾಡೋಣ ಅಂತ ನಾನು ಬಯಸ್ತೀನಿ. ರಿಫ್ಲೆಕ್ಷನ್ ಅಂತಂದರೆ ಒಂದು ಪ್ರತಿಫಲನ. ಈಗ ನಾವೊಂದು ಮಿರರ್, ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಗೆ ಹೇಗೆ ನಮ್ಮ ಬಿಂಬ ಕಾಣಿಸುತ್ತೆ, ಹಾಗೆ ಈ ಸಮಯದಲ್ಲಿ ನಾವು ಈ ವಾಕ್ಯವನ್ನು ಇಟ್ಟು ಈ ಸಮಯದಲ್ಲಿ ನಾವು ನೋಡೋಣ ದೇವರ ವಾಕ್ಯ ಹೇಗೆ ನಮ್ಮನ್ನು ಕಾಣಿಸುತ್ತೆ ಎಂದು. ಮೊದಲನೇದಾಗಿ ಇದು ನಾನು ಹೇಳಿದ ಹಾಗೆ ಇದು ದೇವರ ಶಿಲುಬೆಯ ಒಂದು ಮರಣದ ಸಮಯದಲ್ಲಿ ಬಂದಂಥ ಒಂದು ಮೊದಲನೇ ವಾಕ್ಯ ಆಗಿದೆ. ಆ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದೋಣ. ಆಗ ಯೇಸು, ಪಿತನೇ ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು ಎಂದರು. ಹಲ್ಲೆಲೂಯಾ. ಈಗ ನಾವಿಲ್ಲಿ ಮೊದಲನೇದಾಗಿ ನೋಡುವಾಗ ಯೇಸು ಸ್ವಾಮಿ ಬಂದು ಈ ವಾಕ್ಯನ ಎಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಶಿಲುಬೆಯ ಒಂದು ಒಂದು ದುಃಖ ಅಂತಲೇ ಹೇಳೋದಕ್ಕಾಗಲ್ಲ, ಒಂದು ಶಿಲುಬೆಯಲ್ಲಿ ಅನುಭವಿಸುತ್ತಿರುವಂಥ ಒಂದು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರು ಇಲ್ಲಿ ಈ ವಾಕ್ಯನ ಹೇಳ್ತಾರೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಶಿಲುಬೆ ಅನ್ನೋದು ಒಂದು ಹೆಮ್ಮೆಯ ಕಾರ್ಯ ಅಲ್ಲ. ಆಗಿನ ಕಾಲದಲ್ಲಿ ಶಿಲುಬೆಯು ಬಂದು ಒಂದು ಹೀನಾಯವಾದಂಥ ಒಂದು ಅವಮಾನಕರವಾದಂಥ ಒಂದು ಪರಿಸ್ಥಿತಿಯಾದಂಥ ಒಂದು ಕಾರ್ಯ. ಆ ಸಮಯದಲ್ಲಿ ಅದನ್ನು ಯಾರೆಲ್ಲ ಒಂದು ಕೆಟ್ಟದಾದಂಥ ಜನ ಅಥವಾ ಒಂದು ತಪ್ಪು ಮಾಡಿದಂಥ ಜನ ಅಥವಾ ಒಂದು ಕಳ್ಳತನ ಮಾಡುತ್ತಿದ್ದಂಥ, ಸುಳ್ಳು ಹೇಳುತ್ತಿದ್ದಂಥ, ಮೋಸದಿಂದ ಜೀವಿಸಿದಂಥ ಜನರಿಗೆ ಆ ರೋಮನ್ ಜನಾಂಗದವರು ಕೊಡುತ್ತಿದ್ದಂಥ ಒಂದು ಕಠಿಣವಾದಂಥ ಒಂದು ಶಿಲುಬೆಯು ಆಗಿತ್ತು. ಆದರೆ ಆ ಒಂದು ಶಿಲುಬೆಯ ಮೇಲೆ ಜಡಿಯಲ್ಪಟ್ಟಂಥ ವ್ಯಕ್ತಿಯೇ ಯೇಸು ಸ್ವಾಮಿ. ನಾವು ಒಂದು ಕ್ಷಣ ಊಹಿಸಿ ನೋಡೋಣ. ಆ ಒಂದು ಮೋಸವಾದಂಥ ಒಂದು ಶಿಲುಬೆಯ ಮೇಲೆ ಇರುವಂಥ ವ್ಯಕ್ತಿ ಯಾರೆಂದರೆ ಪರಿಶುದ್ಧವಾದಂಥ ಒಂದು ದೇವರು. ಹಲ್ಲೆಲೂಯಾ. ಅಲ್ಲಿ ಅವರು ಒಂದು ಸುಖ ಸಂತೋಷವನ್ನು ಅನುಭವಿಸ್ತಿಲ್ಲ, ಆದರೆ ಅವರು ಅವರ ಶರೀರವನ್ನು ಶಿಲುಬೆಯ ಮರಕ್ಕೆ ಜಡಿದಿದ್ದಾರೆ. ಅಲ್ಲಿ ನೀವು ಒಂದು ಕ್ಷಣ ಯೋಚಿಸಿ ನೋಡೋದಾದರೆ ಎಷ್ಟು ಒಂದು ನೋವಿರುತ್ತದೆ ಅಂತ ನೀವು ಒಂದು ಬಾರಿ ಯೋಚಿಸಿ ನೋಡಿ. ಆ ನೋವಿನಲ್ಲೂ ಅವರು ಮೊದಲನೇದಾಗಿ ಅವರು ನನಗೆ ಸಹಾಯ ಮಾಡಿ ಅಥವಾ ಆ ಶಿಲುಬೆಯ ಒಂದು ದುಃಖದ ಒಂದು ನೋವಿನಿಂದ ಅಲ್ಲಿದ್ದಂಥ ಜನರನ್ನು ಒಂದು ಬೈಯುವಂಥ ಕಾರ್ಯವೋ ಮತ್ತೊಂದು ಕಾರ್ಯವೋ ಆತನ ಬಾಯಿಂದ ಬರ್ತಿಲ್ಲ. ಆದರೆ ಆತನ ಬಾಯಿಂದ ಮೊದಲನೇದಾಗಿ ಬಂದಂಥ ವಾಕ್ಯ ಒಂದು ಪ್ರಾರ್ಥನೆಯಾದಂಥ ಒಂದು ವಾಕ್ಯ ಆಗಿದೆ. ಅವರು ದೇವರಲ್ಲಿ ಒಂದು ಕ್ಷಮಾಪಣೆಯನ್ನು ಪ್ರಾರ್ಥನೆಯ ಮುಖಾಂತರ ತಂದೆಯಾದ ದೇವರಿಗೆ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಶ್ಚರ್ಯಕರವಾದ ಕಾರ್ಯ ಏನಂದರೆ, ಅವರು ಅವರನ್ನ ಶಿಲುಬೆಯಲ್ಲಿ ಜಡಿದವರಿಗೋಸ್ಕರ ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಇದನ್ನು ನಾನು ನೀವು ಈ ದಿವಸದಲ್ಲಿ ಒಂದು ರಿಫ್ಲೆಕ್ಷನ್, ಈ ಒಂದು ಕನ್ನಡಿ ಮುಂದೆ ನಿಲ್ಲೋದಾದರೆ ನಮ್ಮ ಒಂದು ಒಳ ಮನುಷ್ಯನೇ ಹೇಗಿದ್ದಾನೆ, ಇದಕ್ಕೆ ನೀವು ಯಾರು ಬಾಯಿ ತೆರೆದು ಉತ್ತರ ಕೊಡೋದು ಬೇಡ. ಆದರೆ ನಾವು ನಂಬುತ್ತೇವೆ ನಮ್ಮೊಳಗೆ ದೇವರ ಆತ್ಮನು ಜೀವಿಸುತ್ತಾರೆಂದು. ಅವರೊಟ್ಟಿಗೆ ನೀವು ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು. ದೇವರು ತನ್ನನ್ನು ಮರಣಕ್ಕೆ ಶಿಲುಬೆಯಲ್ಲಿ ಒಪ್ಪಿಸಿದಂಥ ಜನರನ್ನು ಆ ಸಮಯದಲ್ಲಿ ಕುರಿತು ತಂದೆಯಾದ ದೇವರೇ ಇವರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಅವ್ರು ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿಮ್ಮನ್ನು ದುಃಖಪಡಿಸುವವರ ಕುರಿತು ನಾವು ಹೇಗೆ ದೇವರ ಮುಂದೆ ಅವರನ್ನ ಕುರಿತಾಗಿ ಯೋಚಿಸ್ತಾ ಇದ್ದೀವಿ ಅಂತ ಒಂದು ಪ್ರಶ್ನೆ. ಹಾಗೆ ನಾವು ಮುಂದೆ ಹೋಗೋದಾದರೆ ಇಲ್ಲಿ ನಾವೇನನ್ನ ನೋಡ್ತೀವಿ ಅಂತಂದರೆ, ನಾವು ಊಹಿಸಲಾದಂಥ ಒಂದು ಪರಿಸ್ಥಿತಿಯಲ್ಲಿ ಊಹಿಸಲಾದಂಥ ಒಂದು ದೇವರ ಕರುಣೆಯನ್ನು ನಾವು ನೋಡ್ತೀವಿ. ಹಲ್ಲೆಲೂಯಾ. ಆ ಪರಿಸ್ಥಿತಿ ಏನಂತ ನಾವು ನೋಡೋದಾದರೆ, ಅಲ್ಲಿ ಒಂದು ಪಬ್ಲಿಕ್ ಒಂದು ಪರಿಸ್ಥಿತಿಯಲ್ಲಿ ಹೀನಾಯವಾಗಿ ಅವರನ್ನು ತುಂಬ ಕಠಿಣವಾದಂಥ ಶಿಕ್ಷೆ, ಒಂದು ಶಿಲುಬೆಯ ಮರಣವನ್ನು ಅಲ್ಲಿ ವಿಧಿಸಿದ್ದಾರೆ. ಅದು ಯಾರಿಗೆ?
ಏನು ತಪ್ಪನ್ನು ಮಾಡದಂಥ, ಪಾಪವನ್ನೇ ಅರಿಯದಂಥ ಒಂದು ಪರಿಶುದ್ಧವಾದಂಥ ವ್ಯಕ್ತಿಯನ್ನ ಸಮುದಾಯದ ಮುಂದೆ ನಿಲ್ಲಿಸಿ ಆತನನ್ನು ಹೀನಾಯವಾಗಿ ಆತನನ್ನು ಅವಮಾನಗೊಳಿಸುತ್ತಿದ್ದಾರೆ. ಅಲ್ಲಿ ನಾವು ನೋಡೋದಾದ್ರೆ ಅಕ್ಕಪಕ್ಕದಲ್ಲಿದ್ದಂಥ ಇನ್ನೂ 2 ವ್ಯಕ್ತಿಗಳು ಕಳ್ಳರಂತೆ ನಾವು ನೋಡುತ್ತೇವೆ ವಾಕ್ಯದಲ್ಲಿ. ಅವರು ಕೂಡ ನಾವು ನೋಡುವಾಗ ದುಃಖದಿಂದ ಅವರಿಗೆ ಒಂದು ಶಿಲುಬೆಯ ಮರಣವನ್ನು ಸಹಿಸಲಾರದೆ ಅವರು ಏನೇನೋ ಮಾತಾಡ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿಯ ಮಾತುಗಳನ್ನು ನಾವು ನೋಡೋದಾದ್ರೆ ಅದು ಒಂದು ಕ್ಷಮಾಪಣೆಯನ್ನ ಕುರಿತಾಗಿದೆ. ನಾನು ನೀವು ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಇರೋದಾದ್ರೆ ನಮ್ಮ ಬಾಯಿಂದ ಬರೋ ಮಾತು ಏನಾಗಿರುತ್ತೆ ಮತ್ತೊಂದು ಬಾರಿ ಯೋಚಿಸಿ ನೋಡಿ. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿಯ ಬಾಯಿಯಿಂದ ಬರುತ್ತಿರುವಂಥ ಮಾತುಗಳೇನೆಂದರೆ, ಅಲ್ಲಿ ನಿಂತಿರುವಂಥ ಜನರಿಗೋಸ್ಕರ ದೇವರು ಪ್ರಾರ್ಥಿಸ್ತಾ ಇದ್ದಾರೆ. ನಾವು ಇಂಗ್ಲೀಷಲ್ಲಿ ಇದನ್ನ ಇಂಟರ್ಸೀಡ್ ಅಂತ ಹೇಳ್ತೀವಿ, ಅಂದರೆ ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋದು. ನಾವು ನೋಡುವ ವಾಕ್ಯದಲ್ಲಿ ಕೂಡ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ನಮಗಾಗಿ ಇರುವಂಥ ಪ್ರಧಾನ ಯಾಜಕನೆಂದು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಯಾವಾಗಲೂ ತಂದೆಯಾದ ದೇವರ ಬಳಿ ನನಗಾಗಿ ನಿಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಅದನ್ನೇ ದೇವರು ಒಂದು ಉದಾಹರಣೆಯಾಗಿ ಶಿಲುಬೆಯ ಮೇಲೆ ತೋರಿಸ್ತಾ ಇದ್ದಾರೆ. ಅದರಿಂದ ನಾನು ನೀವು ಈ ರೀತಿಯಾದಂಥ ಪರಿಸ್ಥಿತಿ ಲೋಕದಲ್ಲಿ ಅನುಭವಿಸುವಾಗ ನಾನು ನೀವು ಏನನ್ನು ಮಾಡ್ತಾ ಇದ್ದೀವಿ ಅಂತ ಈ ಒಂದು ಕ್ಷಣದಲ್ಲಿ ನಾವು ಈ ಒಂದು ಕನ್ನಡಿಯ ಮುಂದೆ ಯೋಚಿಸಿ ನೋಡೋಣ. ಹಲ್ಲೆಲೂಯಾ. ಆದರೆ ನಾವೇನು ಮಾಡ್ತೀವೋ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ನಮ್ಗೆ ಒಂದು ಉದಾಹರಣೆ ತೋರಿಸ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಸಮಯದಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಪಾಪ ಮಾಡುತ್ತವರಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಹಾಗೆ ಮುಂದೆ ನೋಡುವಾಗ ಇಲ್ಲಿ ಈ ಒಂದು ಅವಮಾನದ ಪರಿಸ್ಥಿತಿಯಲ್ಲಿ ದೇವರ ಹೃದಯವನ್ನು ನಾವು ಕಾಣಬಹುದು. ಹಲ್ಲೆಲೂಯಾ. ನಾವು ಯೆಶಾಯನು ಬರೆದ ಪತ್ರಿಕೆ 53ನೇ ಅಧಿಕಾರ 12ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಎಷ್ಟೊಂದು ಸಾಲುಗಳಿದೆ. ಪ್ರತ್ಯೇಕವಾಗಿ ನಾವು ಒಂದು ಸಾಲನ್ನು ನೋಡುವಾಗ ವಾಕ್ಯವೇ ಏನು ಹೇಳುತ್ತದೆ ಅಂದರೆ, ಯೆಶಾಯನು ಬರೆದ ಪತ್ರಿಕೆ 53:12ನೇ ವಾಕ್ಯ, ಅನೇಕರ ಪಾಪವನ್ನು ಹೊತ್ತು ಅವರಿಗಾಗಿ ಪ್ರಾರ್ಥಿಸಿದ. ಯೆಶಾಯನ ಪ್ರವಾದನೆಯನ್ನು ಎಷ್ಟೋ ವರ್ಷಗಳ ಹಿಂದೆ ನುಡಿದಿದ್ದಾರೆ. ಆ ಒಂದು ಪ್ರವಾದನೆಗಳಲ್ಲಿ ಒಂದು ವಾಕ್ಯ ಏನಂತಂದ್ರೆ, ಅನೇಕರ ಪಾಪವನ್ನು ಹೊತ್ತು ಅವರಿಗಾಗಿ ಪ್ರಾರ್ಥಿಸಿದ ಎಂದು ವಾಕ್ಯವು ಹೇಳುತ್ತದೆ. ಹಲ್ಲೆಲೂಯಾ. ಆದ್ರಿಂದ ಯೇಸು ಸ್ವಾಮಿಯಲ್ಲಿ ಒಂದು ಕೃಪೆಯ ಮುಖಾಂತರ ಅಲ್ಲಿ ಕ್ಷಮಾಪಣೆಯನ್ನು ತೋರಿಸ್ತಾ ಇದ್ದಾರೆ ಶಿಲುಬೆಯ ಮೇಲೆ. ಹಲ್ಲೆಲೂಯಾ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಂತಲ್ಲ, ಆದರೆ ಆತ್ಮಿಕವಾಗಿ ಅವರೇನಾಗಿದೆ, ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಅದೇ ರೀತಿಯಾಗಿ ಈ ಸಮಯದಲ್ಲಿ ಈ ಲೋಕದ ಜನರಿಗೆ ಅವರು ಮಾಡುತ್ತಿರುವಂಥ ಪಾಪಗಳು ಏನಾಗಿದೆ, ಅವರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಆದರೆ ಅವರನ್ನು ನಾವು ಹೇಗೆ ನೋಡಿಕೊಳ್ಳುತ್ತೇವೆ ಅಥವಾ ಅವರನ್ನು ನಾವು ಹೇಗೆ ಈ ಒಂದು ಲೋಕದಲ್ಲಿ ನಾವು ಅವರೊಟ್ಟಿಗೆ ನಾವು ಹೇಗೆ ಜೀವಿಸಿ ಅವರನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ಹೇಗೆ ಕಟ್ಟುತ್ತೇವೆ ಅಂತ ದೇವರು ನಮಗೆ ಒಂದು ಉದಾಹರಣೆಯಾಗಿ ತೋರಿಸ್ತಾ ಇದ್ದಾರೆ. ಅದೇನೆಂದರೆ, ಒಂದು ವಾಕ್ಯದ ಮುಖಾಂತರವಾಗಿ ದೇವರು ಕ್ಷಮಾಪಣೆಯನ್ನು ಮಾತ್ರ ಕೊಡ್ತಾ ಇಲ್ಲ, ಆ ಶಿಲುಬೆಯ ಮೇಲೆ ಒಂದು ಸುವಾರ್ತೆಯನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಈ ರೀತಿಯಾದಂಥ ಕಾರ್ಯಗಳನ್ನು ಮುಗಿಸುವಂತ ಮುಂಚೆ ನಾನು ನೀವು ಒಂದು ಕೆಲವು ಪ್ರಶ್ನೆಗಳನ್ನು ಈ ಸಮಯದಲ್ಲಿ ಪರಿಶುದ್ಧ ಆತ್ಮನ ಒಂದು ಕನ್ನಡಿಯ ಮುಂದೆ ನಾವು ಕೇಳೋಣ. ಈ ಒಂದು ದಿವಸದಲ್ಲಿ ನಾವು ಕರ್ತನ ಶಿಲುಬೆಯನ್ನು ಧ್ಯಾನಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ನಾವು ನೋಡಿದ್ದೇವೆ ದೇವನು ಕಲ್ವಾರಿ ಶಿಲುಬೆಯಲ್ಲಿ ಆ ಒಂದು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಆ ಒಂದು ಕೃಪೆ ಎಂಬ ಕಾರ್ಯವನ್ನು ಕ್ಷಮಾಪಣೆಯ ಮುಖಾಂತರ ತೋರಿಸ್ತಾ ಇದ್ದಾರೆ. ಅದನ್ನು ನಮ್ಮೆಲ್ಲರಿಗೂ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅದರಿಂದ ಮೊದಲನೇ ಪ್ರಶ್ನೆ ಏನಂತಂದರೆ, ಹೂ ಡು ವಿ ಸ್ಟ್ರಗಲ್ ಟು ಫರ್ಗಿವ್ ಟುಡೇ? ನಾವು ಯಾರನ್ನ ಕ್ಷಮಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ ಇವತ್ತು? ಈ ಪ್ರಶ್ನೆ ನಮಗೆ ನಾವು ಕೇಳ್ಕೊಬೇಕು. ಉತ್ತರ ನೀವು ಪರಿಶುದ್ಧ ಆತ್ಮನಿಗೆ ನಿಮ್ಮೊಳಗೆ ಕೊಡಿ. ಹೂ ಡು ವಿ ಸ್ಟ್ರಗಲ್ ಟು ಫರ್ಗಿವ್ ಟುಡೇ? ನಾವು ಯಾರನ್ನ ಕ್ಷಮಿಸೋದಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದೀವಿ, ಅಥವಾ ಒಬ್ಬರನ್ನ ಕ್ಷಮಿಸೋದಕ್ಕೆ ತುಂಬ ಕಠಿಣವಾಗಿದೆ ಅಂತ ನಾವು ಯೋಚಿಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಿ ನೋಡಿ. ಒಬ್ಬ ದೇವರ ಮನುಷ್ಯನು ಹೇಳ್ತಾರೆ, ದೇವರು ಕ್ಷಮಿಸಲು ಅಸಾಧ್ಯವಾದಂಥ ಕಾರ್ಯವನ್ನ ನನ್ನಿಂದ ಕ್ಷಮಿಸಿರೋದಾದರೆ ನನಗೆ ಮತ್ತೊಬ್ಬ ಮಾಡಿರುವಂಥ ಅಸಾಧ್ಯವಾದಂಥ ಕಾರ್ಯವನ್ನ ನಾನು ಕ್ಷಮಿಸೋದೇ ಹೋಗೋದು
ಹೇಗೆ? ಮತ್ತೊಂದು ಸತಿ ಹೇಳ್ತೀನಿ, ದೇವರು ನನ್ನಲ್ಲಿರುವಂಥ ಕ್ಷಮಿಸಲು ಅಸಾಧ್ಯವಾದಂಥ ಕಾರ್ಯವನ್ನು ಕ್ಷಮಿಸಿರೋದಾದರೆ, ನನಗೆ ಅಸಾಧ್ಯವಾಗಿ ಮಾಡಿರುವಂಥ ಒಂದು ಕ್ಷಮಿಸಲೇ ಸಾಧ್ಯವಾದ ಇರುವಂಥ ಒಂದು ಕಾರ್ಯವನ್ನು ಮತ್ತೊಬ್ಬರು ಮಾಡಿರೋದಾದರೆ, ಅವರನ್ನು ಕ್ಷಮಿಸದೆ ಹೋದರೆ ಮತ್ತೆ ದೇವರು ನನ್ನನ್ನು ಕ್ಷಮಿಸಬೇಕಂತ ನಾನು ಎದುರು ನೋಡೋದು ಹೇಗೆ? ಎರಡನೆಯ ಪ್ರಶ್ನೆ ಏನಂದರೆ, ಕ್ಯಾನ್ ವಿ ಪ್ರೇ ಫಾರ್ ದೋಸ್ ಹೂ ಹರ್ಟ್ ಅಸ್ ಈವನ್ ಇಫ್ ದೇ ಡೋಂಟ್ ಸಿ ವಾಟ್ ದೇ ಡಿಡ್? ಅಂದರೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ತಿಳಿಯದೆ ಹೋದರೂ ಕೂಡ, ಅಥವಾ ಅವ್ರಿಗೆ ತಿಳಿದಿರ್ಬೋದು, ತಿಳಿಯದೆ ಹೋಗ್ಬೋದು, ಅವರು ನಮಗೆ ದುಃಖ ಪಡಿಸ್ತಾ ಇದ್ದಾರೆ ಅಂತ ಅವ್ರಿಗೆ ತಿಳಿಯದೇ ಇರಬಹುದು, ಅವರನ್ನು ನಾನು ಇವತ್ತು ಕ್ಷಮಿಸ್ತಾ ಇದ್ದೀನಾ? ಅವರನ್ನು ಕ್ಷಮಿಸೋದಕ್ಕೆ ಇವತ್ತು ನನ್ನಿಂದ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ನಾವು ಪವಿತ್ರಾತ್ಮನಿಗೆ ನಮ್ಮೊಳಗೆ ಉತ್ತರ ಕೊಡೋಣ. ಮೂರನೇ ಪ್ರಶ್ನೆ ಏನೆಂದರೆ, ಹ್ಯಾವ್ ವಿ ಹರ್ಟ್ ಅದರ್ಸ್ ಇನ್ ಇಗ್ನೋರೆನ್ಸ್? ಹ್ಯಾವ್ ವಿ ಹರ್ಟ್ ಅದರ್ಸ್ ಇನ್ ಇಗ್ನೋರೆನ್ಸ್ ಅಂದರೆ, ನಮಗೆ ಜ್ಞಾನ ಅಥವಾ ತಿಳುವಳಿಕೆ ಇಲ್ಲದೆ ನಾವು ಮತ್ತೊಬ್ಬರನ್ನ ದುಃಖಪಡಿಸಿದ್ದೇವಾ, ಅಥವಾ ನಾವು ಅವರಿಗೆ ಒಂದು ಹೃದಯ ಒಂದು ನೋವಾಗುವಂತೆ ನಾವು ನಡೆದುಕೊಂಡಿದ್ದೀವಾ ಅನ್ನೋ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ನಾವು ಉತ್ತರ ನಮ್ಮಲ್ಲಿ ಕಂಡುಕೊಳ್ಳಬೇಕು. ಕೊನೆಯ ಪ್ರಶ್ನೆ ಏನೆಂದರೆ, ಯೇಸು ಸ್ವಾಮಿಯ ಪ್ರಾರ್ಥನೆ ನಮಗೇನು ತಿಳಿಸಿಕೊಡುತ್ತದೆ ಅಂದರೆ, ನಾವು ಕ್ಷಮಿಸುವಂಥ ಕಾರ್ಯವು ಬಂದು ಅದು ಸರಿ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ, ಆದರೆ ಅದು ದೇವರಲ್ಲಿ ನಮಗಿರುವಂಥ ಒಂದು ಸ್ವಾತಂತ್ರ್ಯ. ಹಲ್ಲೆಲೂಯಾ. ನಾನು ಮತ್ತೊಂದು ಬಾರಿ ಹೇಳ್ತೀನಿ, ಕ್ಷಮಾಪಣೆ ಅನ್ನೋದು ಫರ್ಗಿವ್ನೆಸ್ ಇಸ್ ನಾಟ್ ಅಬೌಟ್ ಫೇರ್ನೆಸ್, ಇಟ್ಸ್ ಅಬೌಟ್ ಫ್ರೀಡಮ್. ಅಂದರೆ ಕ್ಷಮಾಪಣೆ ನಾವು ಮತ್ತೊಬ್ಬರಿಗೆ ಕೊಡೋದು ಬಂದು ಅದು ಸರಿ ತಪ್ಪು ಅಲ್ಲ, ಆದರೆ ಅದೇನೆಂದರೆ ಯೇಸು ಕ್ರಿಸ್ತನೊಳಗೆ ನಮಗೆ ಸಿಕ್ಕಿರುವಂಥ ಒಂದು ಸ್ವಾತಂತ್ರ್ಯ. ಹಲ್ಲೆಲೂಯಾ. ಆದ್ದರಿಂದ ನಿಮಗಿವತ್ತು ಆ ಸ್ವಾತಂತ್ರ್ಯ ಸಿಗಬೇಕಂದ್ರೆ, ಯಾರನ್ನೆಲ್ಲ ನೀವು ಕ್ಷಮಿಸಲು ಸಾಧ್ಯವಾಗದೆ ಎಂದು ನೀವು ನೋಡುತ್ತಿದ್ದೀರೋ, ಯೇಸು ಸ್ವಾಮಿ ಕೂಡ ಶಿಲುಬೆ ಮೇಲೆ ನಿಂತಿದ್ದಾರೆ. ಆ ಶಿಲುಬೆಯ ಸ್ಥಾನ ಬಂದು ನನ್ನದು ನಿಮ್ಮದು. ಕ್ಷಮಿಸಲು ಅಸಾಧ್ಯವಾದಂಥ ಪಾಪ ಮಾಡಿರೋರು ನಾನು, ನೀವು. ಆದರೆ ಆ ಶಿಲುಬೆಯ ಮೇಲೆ ನಮ್ಮನ್ನು ಕ್ಷಮಿಸಿ ಯೇಸು ಸ್ವಾಮಿ ಅಲ್ಲಿ ನಿಂತಿದ್ದಾರೆ. ಇವತ್ತು ಆ ಶಿಲುಬೆಯ ಮೇಲೆ ನಾವು ಬೇರೆ ವ್ಯಕ್ತಿಯನ್ನು ಆಗ್ತಾ ಇದ್ದೀವ, ಅಥವಾ ಅವರಿಗೋಸ್ಕರ ಅವರ ಪಾಪವನ್ನು ಕ್ಷಮಿಸಿ ಆ ಶಿಲುಬೆಯ ಮೇಲೆ ನಾವು ನಿಂತುಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಾ ಅನ್ನೋದೇ ಪ್ರಶ್ನೆ. ನಾವೊಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಗಿಸೋಣ. ಯೇಸು ಸ್ವಾಮಿ ಅಪ್ಪ, ಈ ಒಂದು ಬೆಳಗಿನ ಸಮಯದಲ್ಲಿ ಕರ್ತನೆ ದೇವರೇ, ನಿನ್ನ ಕರುಣೆ ಎಂಬ ಕಾರ್ಯವು ಸ್ವಾಮಿ ನನ್ನ ಹೃದಯವನ್ನು ಪರಿಶೋಧಿಸುತ್ತಾ ಇದೆ ಕರ್ತನೆ. ದೇವರೇ, ಕಲ್ವಾರಿ ಶಿಲುಬೆಯ ಮರಣವು ನನಗಾಗಿ ನಮಗಾಗಿ ನೇಮಿಸಲ್ಪಟ್ಟಂಥ ಒಂದು ಕಾರ್ಯ ಕರ್ತನೆ. ನ್ಯಾಯವಾಗಿ ನೋಡೋದಾದರೆ ನಾವೆಲ್ಲ ಹೇಳ್ತೀವಿ, ಅವರು ಮಾಡಿದ್ದು ಸರಿಯಲ್ಲ, ಇವರು ಮಾಡಿದ್ದು ಸರಿಯಲ್ಲ, ಅವ್ರು ಮಾಡಿದ್ದು ತಪ್ಪು ಅಂತ ಹೇಳಿ ನಾವು ನ್ಯಾಯ ತೀರ್ಪು ನಿಲ್ಲಿಸ್ತೀವಿ. ಆದರೆ ಅದೇ ನ್ಯಾಯ ತೀರ್ಪಿನ ಒಂದು ತೂಕಡಿಯಲ್ಲಿ ನಾವು ಹಾಕಿ ನೋಡುವಾಗ ಆ ಶಿಲುಬೆಯ ಮೇಲೆ ನಿಲ್ಲಬೇಕಾದಂಥ ವ್ಯಕ್ತಿ ನಾನು ನೀವಾಗಿದ್ದೀವಿ ಪ್ರಿಯರೇ. ಆದರೂ ದೇವರ ಮಹಾ ದೊಡ್ಡ ಕೃಪೆ, ಆತನ ಕರುಣೆ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಆ ಒಂದು ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಇವತ್ತು ನಿಂತಿದ್ದಾರೆ. ಆದ್ರಿಂದ ನನಗೂ ನಿಮಗೂ ಮಾಡುತ್ತಿರುವಂಥ, ಅಥವಾ ನೀವು ಕ್ಷಮಿಸಬೇಕಾಗಿರುವಂಥ ವ್ಯಕ್ತಿಯನ್ನು ಅಥವಾ ಕ್ಷಮಿಸಬೇಕಾಗಿರುವಂಥ ಒಂದು ಕಾರ್ಯವನ್ನು ಈ ಸಮಯದಲ್ಲಿ ಕ್ಷಮಿಸೋದಕ್ಕೆ ಒಂದು ಸಮಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಒಂದು ವೇಳೆ ನಾವು ಆ ವ್ಯಕ್ತಿಯನ್ನು ಕ್ಷಮಿಸದೆ ಹೋದರೆ, ನಾವು ಹೇಗೆ ಯೇಸು ಸ್ವಾಮಿಯ ಶಿಲುಬೆಯ ಮುಂದೆ ನಿಂತು ದೇವರೇ ನನ್ನ ಪಾಪವನ್ನು ಕ್ಷಮಿಸು ಎಂದು ಕೇಳುವುದಕ್ಕೆ ಸಾಧ್ಯ? ಈ ಸಮಯದಲ್ಲಿ ದೇವರ ಮುಂದೆ ನಾವು ಯಾರನ್ನಾದರೂ ಕ್ಷಮಿಸುವಂಥ ಒಂದು ಕಾರ್ಯವಿದ್ದರೆ ಸಮಯದಲ್ಲಿ ಕ್ಷಮಿಸೋಣ. ದೇವರು ತಾನೇ ಆ ರೀತಿಯಾದಂಥ ಒಂದು ಕೃಪೆ, ಕರುಣೆ ನಮ್ಮ ಮೇಲೆ ಕೊಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಕರ್ತನೇ, ನಮಗೆ ನಿನ್ನ ದಯೆಯನ್ನು ತೋರಿಸು ಸ್ವಾಮಿ. ಆ ಒಂದು ನೋವಿನಲ್ಲೂ ಅವಮಾನದಲ್ಲೂ ಕರ್ತನೆ, ನೀನು ನಮ್ಮ ಅಲ್ಲಿ ನಿಂತಿದ್ದಂಥ ಎಲ್ಲರ ಪಾಪವನ್ನು ಕ್ಷಮಿಸಿದೆ ಸ್ವಾಮಿ. ದೇವರೇ, ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವಪ್ಪ, ನಾವು ಕೂಡ ಮತ್ತೊಬ್ಬರ ಪಾಪವನ್ನು ಸ್ವಾಮಿ ಕ್ಷಮಿಸುವಂತೆ ಕರ್ತನೆ ಸಹಾಯ ಮಾಡಿ. ಅವರ ಪಾಪವನ್ನು ದೇವರೇ ತಕ್ಕಡಿಯಲ್ಲಿ ಹಾಕಿ ತೂಗದಂತೆ ಕರ್ತನೆ
ಯೇಸು ಸ್ವಾಮಿ ಹೇಗೆ ಹಿಂದೆ ಮುಂದೆ ನೋಡದೆ ನಮ್ಮ ಪಾಪವನ್ನು ಕ್ಷಮಿಸಿದರೋ ಆ ರೀತಿಯಾಗಿ ಕರ್ತನೆ ಅವರ ಪಾಪವನ್ನು ಮನ್ನಿಸುವಂತೆ, ದೇವರೊಟ್ಟಿಗೆ ದೇವರ ಕರುಣೆಯನ್ನು ಅವರಿಗೆ ತೋರಿಸುವಂತೆ ಕರ್ತನೆ ನೀನು ಕೃಪೆ ಮಾಡಬೇಕಾಗಿ ನಾವು ಬೇಡುತ್ತೇವಪ್ಪ. ಈ ಕೊಟ್ಟಂಥ ಸಮಯಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್.